ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಪ್ರೊವೈಡ್ ಮಾಡಿರ್ತೇವೆ, ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ಇಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗೆ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ KPTCL AE ಮುಂಬರುವ ನೋಟಿಫಿಕೇಷನ್ಗೆ ಸಿಲೆಬಸ್ ಯಾವ ರೀತಿ ಇರಬಹುದು ಎಂಬುದರ ಕುರಿತು ವಿಡಿಯೋನ ಅಪ್ಡೇಟ್ ಮಾಡಿ ಅಂತ. ಓಕೆ, ಸೊ ಈ ವಿಡಿಯೋ ಪ್ಯೂರ್ಲಿ ಬೇಸ್ಡ್ ಆನ್ ಓಲ್ಡ್ ನೋಟಿಫಿಕೇಷನಲ್ಲಿ ಯಾವ ರೀತಿ ಸಿಲೆಬಸ್ ಇತ್ತು ಎಂಬುದರ ಕುರಿತು. ಸ್ಲೈಟ್ಲಿ ಚೇಂಜಸ್ ಆಗ್ಬೋದು, ಆಗದೇನೂ ಇರ್ಬೋದು, ಬಟ್ ನೀವು ಇದೇ ಸಿಲೆಬಸ್ಗೆ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ. ಓಕೆ, ಸೊ ಏನಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ, AE ಮತ್ತು JE ಬೋತ್. ಸೊ ಫಸ್ಟು ಪರೀಕ್ಷಾ ಮಾದರಿ ಮತ್ತು ನಿಯಮಗಳು ಯಾವ ರೀತಿ ಇತ್ತು ಎಕ್ಸಾಮ್ ಲಾಸ್ಟ್ ಟೈಮ್. 75 ಮಾರ್ಕ್ಸ್ ಏನಿತ್ತು ಟೆಕ್ನಿಕಲ್ ಅಂದರೆ ಇಲೆಕ್ಟ್ರಿಕಲ್ಗೆ ಇಲೆಕ್ಟ್ರಿಕಲ್, ಸಿವಿಲ್ಗೆ ಸಿವಿಲ್, ಈ ರೀತಿ ಇತ್ತು. ಸೊ ಇಲೆಕ್ಟ್ರಿಕಲ್ ಅವರಿಗೆ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳು ಇತ್ತು, ತಾಂತ್ರಿಕ ವಿಷಯಗಳು. ಅದೇ ರೀತಿ 25 ಮಾರ್ಕ್ಸ್ ಜನರಲ್ ಸ್ಟಡೀಸ್ ಇತ್ತು, ಸಾಮಾನ್ಯ ಅಧ್ಯಯನ ಇತ್ತು. ಸಾಮಾನ್ಯ ಅಧ್ಯಯನವನ್ನು ಮುಂದಿನ ಸ್ಲೈಡ್ಸಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಫಸ್ಟ್ ನಾವು ಇಲೆಕ್ಟ್ರಿಕಲ್ ವಿಷಯಗಳು ಯಾವ ರೀತಿ ಇತ್ತು ಎಂಬುದನ್ನು ತಿಳ್ಕೊಳ್ಳೋಣ. ಅದರಲ್ಲಿ ನೋಡಿ, ಮುಖ್ಯವಾಗಿ 0.25 ಋಣಾತ್ಮಕ ಅಂಕಗಳಿತ್ತು, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇತ್ತು. ಒಂದು ನೀವು ತಪ್ಪು ಬರೆದ್ರೆ 0.25 ನೆಗೆಟಿವ್ ಮಾರ್ಕಿಂಗ್ ಆಗ್ತಿತ್ತು. ಅದೇ ರೀತಿ ನೀವು ಅದನ್ನು ಆನ್ಸರ್ ಮಾಡದೇ ಇದ್ದರೆ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಕೂಡ ಇರ್ತಾ ಇರಲಿಲ್ಲ. ಸೊ ಇಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಪಾಯಿಂಟ್ ಇದೆ ನೋಡಿ, ಮಿನಿಮಮ್ 35 ಮಾರ್ಕ್ಸ್ ಏನಿದೆ ಕ್ವಾಲಿಫಿಕೇಷನ್ಗೆ ಇಟ್ಟಿದ್ರು. ನೀವು ಯಾವುದೇ ಕೆಟಗರಿ ಆಗಿರಲಿ 35 ಮಾರ್ಕ್ಸ್ನ ನೀವು ತೆಗೆದುಕೊಳ್ಳಲೇಬೇಕಾಗಿತ್ತು. ಓಕೆ, ಸೊ ಇದೆಲ್ಲ ಕೂಡ ಲಾಸ್ಟ್ ಟೈಮ್ದು. ಸೊ ಬನ್ನಿ ಈಗ ತಿಳ್ಕೊಳ್ಳೋಣ ಸಹಾಯಕ ಇಂಜಿನಿಯರ್ AE ಸಿಲೆಬಸ್ ಯಾವ ರೀತಿ ಇತ್ತು ಅಂತ. ನೋಡಿ, VTU ಸಿಲೆಬಸ್ ಅಂತ ಮೆನ್ಷನ್ ಮಾಡಿದ್ರು ಅವರು. ಓಕೆ, ಫಸ್ಟ್ ಮತ್ತು 2ನೇ ಸೆಮಿಸ್ಟರ್ಗಳ ಸಬ್ಜೆಕ್ಟ್ಗಳನ್ನು ನೀವು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ಬೋದು, ಬಟ್ 3ರಿಂದ 8ನೇ ಸೆಮಿಸ್ಟರ್ವರೆಗೂ ಏನು ಸಬ್ಜೆಕ್ಟ್ ಇದೆ ಅದನ್ನು ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಬೇಕಾಗ್ತದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ನಾನು ನಿಮಗೆ ಡೀಟೇಲ್ ಆಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ. ಓಕೆ, 3rd ಸೆಮಿಸ್ಟ್ರಲ್ಲಿ ನೋಡಿ, ಇಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನಾಲಿಸಿಸ್, ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಜನರೇಟರ್ಸ್, ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, ಡಿಜಿಟಲ್ ಸಿಸ್ಟಮ್ ಆ್ಯಂಡ್ ಡಿಸೈನ್, ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್. ಸೆಮಿಸ್ಟರ್ 4ಅಲ್ಲಿ ಬರುವಂಥದ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕಂಟ್ರೋಲ್ ಸಿಸ್ಟಮ್, ಇಲೆಕ್ಟ್ರಿಕಲ್ ಮಷಿನ್ಸ್, ಪವರ್ ಸಿಸ್ಟಮ್ ಅನಾಲಿಸಿಸ್, ಮೈಕ್ರೋ ಕಂಟ್ರೋಲರ್ಸ್ ಆ್ಯಂಡ್ ಸಿಗ್ನಲ್ ಆ್ಯಂಡ್ ಸಿಸ್ಟಮ್ಸ್. 5ನೇ ಸೆಮಿಸ್ಟ್ರಲ್ಲಿ ಬರುವಂಥದ್ದು ಪವರ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಮಷಿನ್ ಕಂಟಿನ್ಯೂಷನ್ ಪಾರ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ, ಕಂಟ್ರೋಲ್ ಥಿಯರಿ, ಟ್ರಾನ್ಸ್ಮಿಷನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್. ಓಕೆ, ಸೊ ನೆಕ್ಸ್ಟು ನೋಡಿ, 7 ಮತ್ತು 6, 7, 8 ಸೆಮಿಸ್ಟರ್ದು ಏನಿದೆ ಸುಧಾರಿತ ವಿಷಯಗಳು ಇಲ್ಲಿದೆ ನೋಡಿ. 6ನೇ ಸೆಮಿಸ್ಟ್ರಲ್ಲಿ ಪವರ್ ಸಿಸ್ಟಮ್ ಪ್ರೊಟೆಕ್ಷನ್, ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್, ಇಲೆಕ್ಟ್ರಿಕಲ್ ಮಷಿನ್ ಡಿಸೈನ್, ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಸಿಸ್ಟಮ್ಸ್. ಓಕೆ, 7ನೇ ಸೆಮಿಸ್ಟ್ರಲ್ಲಿ ಬರುವಂಥದ್ದು ಪವರ್ ಸಿಸ್ಟಮ್ ಆಪರೇಷನ್ ಆ್ಯಂಡ್ ಕಂಟ್ರೋಲ್, ಹೈ ವೋಲ್ಟೇಜ್ ಇಂಜಿನಿಯರಿಂಗ್, ಎಂಬೆಡೆಡ್ ಸಿಸ್ಟಮ್, ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜಿ. ಓಕೆ, 8ನೇ ಸೆಮಿಸ್ಟ್ರಲ್ಲಿ ನಿಮಗೆ ಕೋರ್ ಸಬ್ಜೆಕ್ಟ್ ಏನಾದ್ರು ಇದ್ದರೆ ನೀವು ಮಾಡ್ಬೋದು. ಸೊ ಪ್ರಾಜೆಕ್ಟ್ನ ನೀವು ನೆಗ್ಲೆಕ್ಟ್ ಮಾಡ್ಬೋದು. ಓಕೆ, ಆಲ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಫಾರ್ MCQs. ಸೂಚನೆ ನೋಡಿ, ಇಂಪಾರ್ಟೆಂಟ್ ಇರುವಂಥದ್ದು ಎಲ್ಲ ವಿಷಯಗಳು ಕೂಡ MCQ ದೃಷ್ಟಿಯಿಂದ ತುಂಬ ಮುಖ್ಯವಾಗಿರುವಂಥ ಆಗಿರ್ತದೆ. ಓಕೆ, ನೆಕ್ಸ್ಟ್ ನಾವು JE ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ನೋಡಿ, ಬೇಸ್ಡ್ ಆನ್ DTE ಬೋರ್ಡ್, ಡಿಪ್ಲೊಮಾ ಬೋರ್ಡ್ ಕುರಿತು ಅವರು ತಿಳಿಸ್ಕೊಟ್ಟಿದ್ದಾರೆ ಸಿಲೆಬಸ್ನ. ಬೇಸಿಕ್ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಥಿಯರಿ, ಇಲೆಕ್ಟ್ರಿಕಲ್ ಮಷಿನ್ಸ್ 1 and 2, ಎಲೆಕ್ಟ್ರಿಕಲ್ ಪವರ್ ಜನರೇಷನ್, ಎಲೆಕ್ಟ್ರಿಕಲ್ ಮೆಜರ್ಮೆಂಟ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್, ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್, ಎಲೆಕ್ಟ್ರಿಕಲ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್, ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ಇಂಡಸ್ಟ್ರಿಯಲ್ ಡ್ರೈವ್ಸ್, ಪವರ್ ಸರ್ಕ್ಯೂಟ್ಸ್, ಪವರ್ ಸಿಸ್ಟಮ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ಸ್ವಿಚ್ ಗಿಯರ್, ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಸೊ 25 ಮಾರ್ಕ್ಸ್ ಏನಿತ್ತು ಎಂಬುದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ನೋಡಿ, ಹಿಸ್ಟ್ರಿ ಇತ್ತು, ಜನರಲ್ ಸಾಮರ್ಥ್ಯದಲ್ಲಿ ಜನರಲ್ ಆಪ್ಟಿಟ್ಯೂಡ್ ಇತ್ತು, ವೆರಿ ಇಂಪಾರ್ಟೆಂಟ್ ಜನರಲ್ ಆಪ್ಟಿಟ್ಯೂಡ್, ಎಕನಾಮಿಕ್ಸ್ ಬರ್ತಾ ಇತ್ತು, ಜಿಯೋಗ್ರಫಿ ಬರ್ತಾ ಇತ್ತು, ಜನರಲ್ ಸೈನ್ಸ್ ಕೂಡ ಕ್ವಶನ್ಸ್ಗಳು ಬಂದಿದೆ. ಸೊ ರ್ಯಾಂಕ್ ಅಧಿಸೂಚನೆಗಾಗಿ ವೇಟ್ ಮಾಡ್ತಾ ಇರಬೇಡಿ, ಪಠ್ಯಕ್ರಮ ತುಂಬ ವಿಶಾಲವಾಗಿದೆ, ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ. ಓಕೆ, ಧನ್ಯವಾದಗಳು, ಶುಭ ದಿನ.